ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು. ಬಂಧುಗಳೇ, ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬಂಧುಗಳೇ, ನಾವು ಸಂವಿಧಾನದ ಆರ್ಟಿಕಲ್ಗಳನ್ನು ಗಮನಿಸ್ತಾ ಇದ್ದೀವಿ. ಭಾಗ 2ರಲ್ಲಿ ಭಾರತದ ಸಂವಿಧಾನ ಪೌರತ್ವದ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ. ನಾವು ಈ ವಿಡಿಯೋದಲ್ಲಿ ಪೌರತ್ವದ ಆರ್ಟಿಕಲ್ 5 ಗಮನಿಸಿದ್ವಿ. ಇವಾಗ ಆರ್ಟಿಕಲ್ 6 ಗಮನಿಸೋಣ. 6 ಏನು ಹೇಳುತ್ತೆ? ಆರ್ಟಿಕಲ್ 6 ಹೇಳುತ್ತೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವಂತ ನಾಗರಿಕರಿಗೆ ನಾಗರಿಕತ್ವವನ್ನು ನೀಡುವಂತ ಅಧಿಕಾರ ಅಥವಾ ಅದರ ಕಾರ್ಯವನ್ನು ಹೇಳ್ತದೆ. ಪಾಕಿಸ್ತಾನ 1947ಕ್ಕೆ ರಚನೆಯಾದ ನಂತರ ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಹೋಗಿ ಉಳ್ಕೊಂಡಿರ್ತಾರೆ. ಯಾರ್ಯಾರು ಪಾಕಿಸ್ತಾನದ ಬಾರ್ಡರ್ ಸಮೀಪ ಇದ್ದಿರ್ತಾರೆ ಅವರೆಲ್ಲ ಹೋಗಿ ಉಳ್ಕೊಂಡಿರ್ತಾರೆ. ಆದರೆ ನಂತರದಲ್ಲಿ ಅವರಿಗೆ ವಾಪಸ್ ಬರಬೇಕು ಅಂತ ಅನಿಸುತ್ತೆ. ಅಂಥವರಿಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂತಂದ್ರೆ ಯಾವ ರೀತಿಯಾಗಿ ಅವರಿಗೆ ಇಲ್ಲಿನ ನಾಗರಿಕತ್ವವನ್ನು ನೀಡಲಾಗುತ್ತೆ ನೋಡೋಣ ಬನ್ನಿ. ಆರ್ಟಿಕಲ್ 6 ಇವತ್ತು ಅನುಚ್ಛೇದ 5ರ ಪ್ರಕಾರವಾಗಿ ಭಾರತದಲ್ಲಿ ಜನಿಸಿರಬೇಕು ಅಥವಾ ಭಾರತದಲ್ಲಿ 1945ರಿಂದ ಅಂದ್ರೆ ಸಂವಿಧಾನ ಜಾರಿ ಆಗೋಕ್ಕಿಂತ ಮುಂಚೆ 5 ವರ್ಷ ಅವರು ಉಳಿದಿರಬೇಕು. ಇಲ್ಲ ಅಂತಂದ್ರೆ ಅವರ ತಂದೆ ತಾಯಿ, ಆ ಮಗುವಿನ ತಂದೆ ತಾಯಿ ಭಾರತದ ಮೂಲದವರಾಗಿರಬೇಕು. ಆರ್ಟಿಕಲ್ 5 ಲಾಗೂ ಆಗುವುದರ ಜೊತೆಗೆ ಆರ್ಟಿಕಲ್ 6 ಏನ್ ಹೇಳುತ್ತೆ? 6 ಹೇಳುತ್ತೆ 1935ರ ಕಾಯ್ದೆಯ ಪ್ರಕಾರವಾಗಿ ಸುಮಾರು 11 ಪ್ರದೇಶಗಳನ್ನು ಸೇರಿಸಿ ಒಂದು ನಾಗರಿಕತ್ವ ಹಕ್ಕುಗಳನ್ನು ಆ ಕಾಲಕ್ಕೂ ಮಾಡಿರ್ತಾರೆ, ನಿಯಮಗಳನ್ನು ರಚಿಸಿರ್ತಾರೆ. ಅದರ ಪ್ರಕಾರವಾಗಿ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ನಾವು ಭಾರತದಲ್ಲೇ ಬಂದು ಉಳಿತೀವಿ ಅನ್ನುವಂಥ ಆ ಜನರ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ಎಂದರು ಭಾರತದ ಮೂಲದವರಾಗಿರಬೇಕು. 1935ರ ಕಾಯ್ದೆಯ ಪ್ರಕಾರ ಆರ್ಟಿಕಲ್ 6 ಕ್ಲಾಸ್ 1 ಹೇಳುತ್ತೆ. ಜುಲೈ 1948ಕ್ಕೆ ಒಂದು ಕಾನೂನನ್ನ ಮಾಡ್ತಾರೆ. ಅಲ್ಲಿವರೆಗೂ ಎಷ್ಟು ಜನ ಬಂದಿದ್ದಾರೋ ಅವರು ನೇರವಾಗಿ ಭಾರತದ ನಾಗರಿಕತ್ವವನ್ನು ಪಡಿತಾರೆ. ಹೆಚ್ಚು ಜನ ಬರುವುದನ್ನು ಗಮನಿಸಿದಂತ ಭಾರತ ಸರ್ಕಾರ ಜುಲೈ 1948ಕ್ಕೆ ಒಂದು ಕಾಯ್ದೆಯನ್ನ ಮಾಡ್ತದೆ. ಯಾರಾದ್ರೂ ಭಾರತಕ್ಕೆ ವಾಪಸ್ ಪಾಕಿಸ್ತಾನದಿಂದ ಬರಬೇಕು ಅಂತಂದ್ರೆ ಅವರು ಇಲ್ಲಿ ನೇಮಕ ಮಾಡಿದಂತ ಅಧಿಕಾರಿಗೆ ತಾನು ಭಾರತದಲ್ಲಿ ಬಂದು ಉಳಿಯಲು ಒಂದು ಪರ್ಮಿಟ್ ಅನ್ನ ತಗೊಳ್ಬೇಕು. ಅವರು ಕಾಯ್ದೆ ಅನುಸಾರವಾಗಿ ಒಂದು ಲಿಖಿತ ಪರ್ಮಿಟ್ ಅನ್ನು ತೆಗೆದುಕೊಂಡು ಭಾರತದಲ್ಲಿ ಉಳಿಬೇಕು ಅವರು. ಅಥವಾ ಭಾರತದಿಂದ 1948 ಜುಲೈ 19ರ ನಂತರದಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂದ್ರೆ ಇಲ್ಲಿ ಪರ್ಮಿಟ್ ಅಧಿಕಾರಿ ಹತ್ರ ಬಂದು ಅವರು ತನ್ನ ಮಾಹಿತಿಯನ್ನ ಕೊಟ್ಟು ಪಾಕಿಸ್ತಾನಕ್ಕೆ ಹೋಗಬೇಕು. ಇಲ್ಲಿ ಅಧಿಕೃತವಾಗಿ ಲಿಖಿತ ದಾಖಲೆಗಳನ್ನ ತೆಗೆದುಕೊಳ್ಳಲು ಪ್ರಾರಂಭ ಮಾಡ್ತಾರೆ. 1948 ಜುಲೈ 19 ಬಹಳ ಪ್ರಮುಖವಾದಂತ ಈ ಸಮಯವನ್ನ ನಾವು ಗಮನಿಸ್ತೀವಿ. ಇದು ಕಾನೂನು ಪಾಸ್ ಮಾಡ್ತಾರೆ. ಇದರ ನಂತರದಲ್ಲಿ ಯಾರು ಬಂದರೂ ಕೂಡ ಅವರು ಪರ್ಮನೆಂಟ್ ಅನ್ನ ತೆಗೆದುಕೊಂಡು ಭಾರತದೊಳಗೆ ಬರಬೇಕು. ಅಂಥವ್ರನ್ನ ನಾವು ನಾಗರಿಕತ್ವ ನೀಡ್ತೀವಿ ಅಂತ ಹೇಳ್ತಾರೆ. ಆರ್ಟಿಕಲ್ 6 ಕ್ಲಾಸ್ 2 ಹೇಳುತ್ತೆ, ಯಾರ್ಯಾರು 1948 ಜುಲೈ 19ರ ನಂತರ ಭಾರತಕ್ಕೆ ಬರ್ತಾರೋ ಅವರು ಭಾರತದಲ್ಲಿ ಬಂದು ಭಾರತ ಸರ್ಕಾರಕ್ಕೆ ಒಂದು ಲಿಖಿತ ಮನವಿಯನ್ನ ಕೊಡಬೇಕು. ಲಿಖಿತ ಮನವಿಯನ್ನು ಕೊಟ್ಟು ನಾವು ಭಾರತದ ಪ್ರಜೆಗಳಾಗಲು ಇಚ್ಛೆ ಪಡ್ತೀವಿ ಅಂತ ಲಿಖಿತ ಮನವಿಯನ್ನು ಕೊಟ್ಟು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ನೋಂದಣಿಯನ್ನ ಮಾಡಿಸ್ಬೇಕು. ಭಾರತದ ಅಧಿಕಾರಿಗಳಲ್ಲಿ ನೋಂದಣಿ ಮಾಡಿಸಿದ ನಂತರ ಕನಿಷ್ಠ 6 ತಿಂಗಳು ಅವರನ್ನ ವೆರಿಫಿಕೇಶನ್ ಮಾಡಲಾಗುವುದು ನಮ್ಮ ದೇಶದಲ್ಲಿ ಇಟ್ಕೊಂಡ ನಂತರದಲ್ಲಿ 6 ತಿಂಗಳ ನಂತರದಲ್ಲಿ ಅವರಿಗೆ ಭಾರತದ ನಾಗರಿಕತ್ವವನ್ನು ನೀಡಲಾಗುವುದು. ನೋಡಿ, ಆರ್ಟಿಕಲ್ 6ರ ಪ್ರಕಾರ ಭಾರತದ ನಾಗರಿಕತ್ವ ಪಾಕಿಸ್ತಾನದಿಂದ ಬಂದಂತರಿಗೆ ನೀಡಬೇಕಂದ್ರೆ ಮಿನಿಮಮ್ 6 ತಿಂಗಳು ಅವರು ನಮ್ಮ ದೇಶದಲ್ಲಿ ಉಳಿದಿರಬೇಕು. ಇದನ್ನ ಆ ಕಾಲದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗುವಂತ ಸಂದರ್ಭದಲ್ಲಿ ಮಾಡಿರುವಂತ ನಿಯಮಗಳಿವು. ಆರ್ಟಿಕಲ್ 6 ಇದಿಷ್ಟು ಸಂಪೂರ್ಣ ಮಾಹಿತಿಯನ್ನ ಹೊಂದಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂದ್ರೆ ಬಹಳ ಪ್ರಮುಖವಾದಂಥ ದಿನಾಂಕ ಜುಲೈ 1948. ಇದರ ನಂತರದಲ್ಲಿ ಯಾರ್ಯಾರು ಬರ್ತಾರೋ ಅವರು ಭಾರತದಲ್ಲಿ ಬಂದು ಒಂದು ಪರ್ಮಿಟ್ ಅನ್ನ, ಒಂದು ಆದೇಶವನ್ನ ಪಡೆದುಕೊಂಡು ತಮ್ಮ ಲಿಖಿತ ನೋಂದಣಿಯನ್ನ ಮಾಡಿಸಿ ನಮಗೆ ಭಾರತ ಪೌರತ್ವ ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ನೀಡಿ 6 ತಿಂಗಳು ಇಲ್ಲಿ ಉಳ್ಕೊಂಡ ನಂತರದಲ್ಲಿ ಅವರಿಗೆ ಇಲ್ಲಿನ ನಾಗರಿಕತ್ವವನ್ನು ನೀಡುವಂಥದ್ದು ಆರ್ಟಿಕಲ್ 6 ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರಿಗೆ. ನೋಡಿ, ಬಹಳಷ್ಟು ಜನ ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ, ಅವರಿಗೆ ಇಲ್ಲ ಪಾಕಿಸ್ತಾನದಲ್ಲಿ ಸರಿ ಅನ್ಸಂಗಿಲ್ಲ, ವಾಪಸ್ ಬರ್ತಾರಲ್ಲ ಅಂಥವರಿಗೆ ಭಾರತಕ್ಕೆ ನಾಗರಿಕತ್ವವನ್ನು ನೀಡುವಂತ ಒಂದು ಬಿಲ್ ಅನ್ನ, ಒಂದು ಕಾನೂನನ್ನ ಇಲ್ಲಿ ರಚನೆ ಮಾಡಿರುವಂಥದ್ದು ನಾವು ಆರ್ಟಿಕಲ್ 6ರಲ್ಲಿ ಗಮನಿಸ್ತೀವಿ. ಬಂಧುಗಳೇ, ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತಂದ್ರೆ ಅಲ್ಲಿ ಹೋಗಿ ಉಳ್ಕೊಂತೀವಿ ಅಂತಂದ್ರೆ ಅಂಥವ್ರಿಗೆ ಏನು ಹೇಳುತ್ತೆ ಆರ್ಟಿಕಲ್ 7 ಮುಂದಿನ ವಿಡಿಯೋದಲ್ಲಿ ನಾವು ಗಮನಿಸೋಣ. ಥ್ಯಾಂಕ್ ಯು. ಜೈ ಭೀಮ್.